ನಮಸ್ಕಾರ. ಓಂ ನಮಃ ಶಿವಾಯ. ಇಲೆಕ್ಷನ್ ಲಾಸ್ಟ್ ಸ್ಟೇಜ್ ಬಂದದ. ನಾಳೆ ಕೊನೆ ಚರಣದ ಮತದಾನ. ಸೊ ಇಲೆಕ್ಷನ್ನದ್ದು ಒಂದು ಅನಾಲಿಸಿಸ್ ಮಾಡೋಣ ಅಂಥೇಳಿ ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಈ ವಿಡಿಯೋ 3 ಪಾರ್ಟ್ ಒಳಗೆ ನಾನು ಮಾಡ್ತೀನಿ. ಒಂದು ರಿಗಾರ್ಡಿಂಗ್ ಎಕ್ಸಿಟ್ ಪೋಲು, ಏನು ನಾಳೆ ಸಮೀಕ್ಷೆ ಅಂತಾರೆ, ಇಲೆಕ್ಷನ್ ಮುಗಿದ ಮೇಲೆ ಪ್ಲಸ್ ರಿಸಲ್ಟ್ ಬರೋಕಿನ ಮೊದಲು ಏನು ಮಾಡ್ತಾರೆ ಅದು. ಆಮೇಲೆ ಎರಡನೇದು ಇಲೆಕ್ಷನ್ ವಿತ್ ದ ಶೇರ್ ಮಾರ್ಕೆಟ್ ಅನಾಲಿಸಿಸ್, ಮೈ ವ್ಯೂಸ್ ರಾದರ್. ಆ್ಯಂಡ್ ಥರ್ಡ್ ಈಸ್ ಏನಂದ್ರೆ ನಂದು ರಿಸಲ್ಟ್ಸ್ ಬಗ್ಗೆ ನನ್ನ ವ್ಯೂಸ್ ಏನು, ಪ್ಲಸ್ ಕರ್ನಾಟಕ ಒಳಗೆ ಏನಾಗ್ಬೋದು ಅನ್ನೋ ನನ್ನ ವ್ಯೂಸನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಮತ್ತೇದು ಎಕ್ಸಿಟ್ ಪೋಲು. ಎಕ್ಸಿಟ್ ಪೋಲು ನಾಳೆ ಈವ್ನಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಬಿಫೋರ್ ದ್ಯಾಟ್ ಆ್ಯಕ್ಚುಲಿ ಎಲ್ಲರೂ ಏನು ಅನ್ಲಿಕ್ಕತ್ತಾರ, ಬಿ ಜೆ ಪಿ ವಿಲ್ ಗೆಟ್ ಲೆಸರ್ ನಂಬರ್ ಸೀಟ್ಸ್. ಸೊ ಬಿ ಜೆ ಪಿ ಮೇ ನಾಟ್ ಗೆಟ್ ದ ಮೆಜಾರಿಟಿ. ಬಿ ಜೆ ಪಿ ಮೆಜಾರಿಟಿ ಬರಲಿಕ್ಕಿಲ್ಲ, ಎನ್ ಡಿ ಎ ಬರಬಹುದು, ಎಲ್ಲ ವ್ಯೂಸ್ ಅವ. ಆ್ಯಂಡ್ ದೇರ್ ಆರ್ ವ್ಯೂಸ್ ದ್ಯಾಟ್ ಏನು 310, 15 ಅಥವಾ 30 ತನಕನೂ ಬಿ ಜೆ ಪಿ ಸಿಂಗಲ್ ಹ್ಯಾಂಡಾಗಿ ಹೋಗ್ಬೋದು ಅಂತೇಳಿ. ನನ್ನ ವ್ಯೂಸು ಬೇಸ್ಡ್ ಆನ್ ಸರ್ಟನ್ ಫ್ಯಾಕ್ಟ್ಸ್. ಇದು ರಿಲೇಟೆಡ್ ಟು ಎಕ್ಸಿಟ್ ಪೋಲ್. ಫಸ್ಟ್ ಪಾಯಿಂಟ್ ಈಸ್ ರಿಲೇಟೆಡ್ ಟು ಎಕ್ಸಿಟ್ ಪೋಲ್. ಅಥವಾ ಈಗೇನು ವ್ಯೂಸ್ ಬರ್ಲಿಕ್ಕತ್ತವ ಮೀಡಿಯಾ ಒಳಗೆ, ಬಿ ಜೆ ಪಿ ಅಷ್ಟು ಸೀಟ್ ಬರಲಿಕ್ಕಿಲ್ಲ ಅಥವಾ ಮೋದಿ ಅವ್ರ ಪಾಪ್ಯುಲಾರಿಟಿ ಕಡಿಮೆ ಆಗಿದೆ ಅಂಥೇಳಿ. ಲಾಸ್ಟ್ 2019 ಇಲೆಕ್ಷನ್ ನೋಡಿದ್ರೆ ಅಂದ್ರೆ ಸೇಮ್ ಥಿಂಗ್. ಬರೋಂಗಿಲ್ಲ, ಬಿ ಜೆ ಪಿ ಬರೋಂಗಿಲ್ಲ, ಬಂದರೂ ಬಿ ಜೆ ಪಿಯು 250, 260 ಬರ್ಬೋದು. ಸೊ ಅವಾಗ ಮೋದಿ ಈಸ್ ವೆರಿ ಹಾರ್ಡ್ಕೋರ್ ಪರ್ಸನ್ನು. ಸೊ ಗಡ್ಕರಿಯವರು ಎಲ್ಲರ ಜೋಡಿ ಚಲೋ ಇದ್ದಾರೆ, ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೋದು ಅಂಥೇಳಿ ಮೀಡಿಯಾ ಒಳಗೆ ಇವರು ಒಂದು ಪ್ರೊಪಗೆಂಡ ಸ್ಟಾರ್ಟ್ ಮಾಡಿದರು. ಅದನ್ನು ಪ್ರೊಪಗೆಂಡ ಅಂತ ಯಾಕಂತೇನಂದ್ರೆ, ಯಾಕಂದ್ರೆ ಅದು ಇವ್ರು ಹೇಳಿದ್ದು ಸರಿ ಆಗಲಿಲ್ಲ. ಆಲ್ಮೋಸ್ಟ್ 1 ಇಯರ್ ಬಿಫೋರ್ ದ ಇಲೆಕ್ಷನ್ ಇದನ್ನು ಸ್ಟಾರ್ಟ್ ಮಾಡಿದರು. ಮೀಡಿಯಾ ಒಳಗೆ ಡೈರೆಕ್ಟಾಗಿ ಕ್ವಶನ್ ಕೇಳೋದು, ಗಡ್ಕರಿ ಅವ್ರಿಗೆ ಕ್ವಶನ್ ಕೇಳಿದ್ರು, ಹಿಂಗಂದ್ರೆ ಏನಂತೀರಿ ಅದು ಇದು ಅಂತ ಎಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದೆಲ್ಲ ಒಂದು ಕಡೆ. ದ ಮೂಮೆಂಟ್ ಯು ಗೆಟ್ ದ ಎಕ್ಸಿಟ್ ಪೋಲ್, ಇಲೆಕ್ಷನ್ ಮುಗೀತು 2019 ಎಕ್ಸಿಟ್ ಪೋಲ್ ಒಳಗೆ ಇವ್ರದ್ದು ಕ್ಲಿಯರ್ ಗೊತ್ತಾಯ್ತು. ಏನಂದ್ರೆ ಅದನ್ನು ಹೇಳಿದ್ದು ಇವ್ರು ಕಾಯಿನ್ ಮಾಡಿದರು. ಯಾರು ರೊಕ್ಕ ಕೊಟ್ಟಿದ್ರು ಬಿಟ್ಟಿದ್ರು ಇವ್ರಿಗೆ, ಅದಕ್ಕೆ ಇವ್ರು ಏನು ಮಾಡ್ತಾರೆ, ತಮಗೆ ಬಂದಂಗೆ ಅವ್ರು ಯಾರು ಹೇಳಿರ್ತಾರೆ ಅವ್ರು ಹೇಳ್ದಂಗೆ ಹೇಳ್ಕೊತ ಹೋಗ್ತಾರೆ ಇವರು. ಬಟ್ ಎಕ್ಸಿಟ್ ಪೋಲ್ ಕೊಡಬೇಕಾದಾಗ ಈ ಟೈಪ್ ಏನೋ ಹುಚ್ಚುಚ್ರಂಗೆ ಮಾತಾಡಿದ್ರೆ ಆಗೋಂಗಿಲ್ಲ. ಯಾಕಂದ್ರೆ ಅಲ್ಲೇ ಯಾರು ಎಕ್ಸಿಟ್ ಪೋಲ್ ಮಾಡಿರ್ತಾರೆ ಅವ್ರದ್ದು ಕಿಮ್ಮತ್ತು ಹೋಗ್ಬಿಡ್ತದೆ. 200 ಬಿ ಜೆ ಪಿಗೆ ಬರ್ತದೆ ಅಂತೇಳಿ 303 ಬಂದುಬಿಡ್ತು. ಸೊ ಅವಾಗ ಅವ್ರದ್ದು ಕಿಮ್ಮತ್ತು ಹೋಗ್ಬಿಡ್ತದೆ. ಈವನ್ ಐ ಥಿಂಕ್ ಆಜ್ ತಕ್ ಒಳಗೆ ಯಾರೋ ಒಬ್ಬರು ಎಕ್ಸಿಟ್ ಪೋಲ್ ಕೊಟ್ಟಿದ್ರು. ಐ ಥಿಂಕ್ 335 ಎನ್ ಡಿ ಎ ಬರ್ಬೋದು ಅಂತ ಕೊಟ್ಟಾಗ ಆ ಮನುಷ್ಯ 3-4 ದಿವಸ ಒಳಗೆ ಅವನ ಜೀವ ತಿಂದಿಟ್ಬಿಟ್ಟಿದ್ರು ಇವರು. ಆ ಮನುಷ್ಯ ಅದು ರಿಸಲ್ಟ್ ಬಂದ ಮೇಲೆ 2019 ಹಿ ಲಿಟ್ರಲಿ ಸ್ಟಾರ್ಟೆಡ್ ಕ್ರೈಯಿಂಗ್. ಯಾಕಂದ್ರೆ ನನಗೆ ಬೇಕಾದನ್ನು ಅಂದ್ರಿ ಇವರು ಅಂಥೇಳಿ ಅವ ಎಕ್ಸಿಟ್ ಪೋಲ್ ಕೊಟ್ಟು ಮನುಷ್ಯ ಅಳ್ಳಿಗೆ ಸ್ಟಾರ್ಟ್ ಮಾಡಿಬಿಟ್ಟ. ಸ್ಟಾರ್ಟೆಡ್ ಕ್ರೈಯಿಂಗ್. ಸೊ ದ ಇಶ್ಯೂ ಹಿಯರ್ ಈಸ್ ಮೈ ವ್ಯೂ ಅಬೌಟ್ ಎಕ್ಸಿಟ್ ಅದು, ಅಥವಾ ಇವತ್ತಿನ ಎಲ್ಲರೂ ತಮ್ಮ ವ್ಯೂ ಕೊಡ್ಲಿಕ್ಕತ್ತಾರ. ಏನಂದ್ರೆ ಈ ವ್ಯೂಸು ಯಾರೂ ಕಂಟ್ರೋಲ್ ಇಲ್ಲ. ನಾನು ಮೋದಿ ವಿ ಮೇ ಗೆಟ್ 600 ಸೀಟ್ಸ್ ಅಂತ ಹೇಳ್ಬೋದು. ಅದಕ್ಕೆ ಕ್ವಶನ್ ಮಾಡೋರು ಯಾರೂ ಇಲ್ಲ. 600 ಸೀಟ್ ಬರ್ತಾವ, ಇರೋ ಎಷ್ಟವ, ನೀ 600 ಬರ್ತಾವಂತ ನನಗೆ ಯಾರೂ ಕೇಳೋರಿಲ್ಲ. ಯಾಕಂದ್ರೆ ನಮ್ಮದು ಕೈ ಬೇಕಾದಂಗೆ ಮಾತಾಡೋದು ಇದು ಒಂದು. ಸೊ ಇದೇನು ವ್ಯೂಸ್ ಅವಲ್ಲ, ಇವ್ರು ಯಾರ್ಯಾರು ಏನೇನು ಮಾತಾಡ್ಲಿಕ್ಕತ್ತಾರಲ್ಲ ಇವತ್ತು, ಇವ್ರದ್ದು ವ್ಯೂ ನಾಳೆ ಎಕ್ಸಿಟ್ ಪೋಲ್ಗೆ ಚೇಂಜ್ ಆಗ್ತದೆ. 80% ಜನರದು ವ್ಯೂಸ್ ನಾಳೆ ಎಕ್ಸಿಟ್ ಪೋಲ್ ಮುಂದೆ, ಅದು ಎಕ್ಸಿಟ್ ಪೋಲ್ ಬೇಕಾದ್ರೆ ಬರ್ಬೋದು. ಬಟ್ ಎಕ್ಸಿಟ್ ಪೋಲು ಯಾರೋ ಒಬ್ರು ಕೊಡ್ಬೋದು 250 ಬಿ ಜೆ ಪಿ ಬರ್ತದೆ ಅಂಥೇಳಿ. ದೇ ಮೇ ಗೆಟ್ 330, ಅದು ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಬಟ್ ಆ್ಯಸ್ ಪರ್ ಹೀಸ್ ಅನಾಲಿಸಿಸ್ 250 ಬರ್ಬೋದು ಅಂತ ಹೀ ವಿಲ್ ಗಿವ್ ಟ್ರೂ ಆ್ಯಂಡ್ ಕರೆಕ್ಟ್ ವ್ಯೂಸು. ಬಿಕಾಸ್ ಮೊದಲವ ಹೇಳ್ಬೋದು 200 ಬರ್ತಾವ ಅಂತ ಅವನ ಮಾತಾಡ್ಬೋದು. ಬಟ್ ಆ್ಯಸ್ ಪರ್ ಹೀಸ್ ಎಕ್ಸಿಟ್ ಪೋಲ್ ಅನಾಲಿಸಿಸ್ ಟುಮಾರೋ ಹಿ ವಿಲ್ ಸೇ 250, ವಿಚ್ ಮೇ ಬಿ ರಾಂಗ್. ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಬಟ್ ನಾವು ಸೊ ಎಕ್ಸಿಟ್ ಪೋಲು ಈಗ anyway, because we should not give a exit poll before the election. ಅಂದರೆ ಬಿಫೋರ್ ದ ಇಲೆಕ್ಷನ್ ಲಾಸ್ಟ್ ಫೇಸು
ಸೊ ನಾಳೆ ಈವ್ನಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೆ ಅದೊಂದೆಲ್ಲ ಗೊತ್ತಾಗ್ತದೆ. ದಿಸ್ ಈಸ್ ರಿಲೇಟೆಡ್ ಟು ಎಕ್ಸಿಟ್ ಪೋಲ್. ದ ಸೇಮ್ ವಿಡಿಯೋ ಐ ಹ್ಯಾವ್ ಶೇರ್ಡ್, ಆ್ಯಕ್ಚುಲಿ ಸೇಮ್ ವ್ಯೂಸ್ ವೇರ್ ಶೇರ್ಡ್ ಬೈ ಮೀ. ನಾನು ಶೇರ್ ಮಾಡಿದ್ದೆ ಉತ್ತರ ಪ್ರದೇಶದ್ದು ಇಲೆಕ್ಷನ್, ಲಾಸ್ಟ್ ಟೈಮ್ ಏನು ಇಲೆಕ್ಷನ್ ಆಯಿತು, ಸೆಕೆಂಡ್ ಟೈಮ್ ಆದಿತ್ಯನಾಥ್ ಯೋಗಿಯವರು ಬಂದರು. ಅವಾಗ ನಾನು ಸೇಮ್ ವ್ಯೂಸ್ ಹೇಳಿದ್ದೆ. ಅವಾಗೂ ಯೋಗಿಯವರು ಬರೋಂಗಿಲ್ಲ ಅಂದಿದ್ದರು. ಇಮ್ಮಿಡಿಯೇಟ್ ಯಾವಾಗ ಇಲೆಕ್ಷನ್ ಮುಗೀತು, ಯು ಪಿದು ಅಸೆಂಬ್ಲಿ ಇಲೆಕ್ಷನು, ಆವಾಗ ಇವ್ರದ್ದು ಎಕ್ಸಿಟ್ ಪೋಲು ಆಟೋಮೆಟಿಕ್ ಚೇಂಜ್ ಆಗಿಬಿಟ್ಟಿದ್ದು. ಎಲ್ಲ ಯೋಗಿ ಬರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ವ್ಯೂಸ್ ಎಲ್ಲ ಚೇಂಜ್ ಆಗಿತ್ತು. ಸೊ ಎಕ್ಸಿಟ್ ಇವತ್ತೇನು ಇವರು ಎಲ್ಲ ಮಾತಾಡ್ಲಿಕ್ಕತ್ತಾರ, ನಾಳೆಗಿದ್ದು 80% ಕ್ಲೋಸ್ ಆಗ್ತದೆ. ಉಳಿದದ್ದು ಆಬ್ವಿಯಸ್ಲಿ 4 ಜೂನಿಗೆ ಏನು ಕ್ಲಿಯರ್ ಆಗ್ತದೆ. ದ ಸೆಕೆಂಡ್ ವ್ಯೂ ಇಸ್ ಇಲೆಕ್ಷನ್ ವಿತ್ ಶೇರ್ ಮಾರ್ಕೆಟ್. ನಾನು ಶೇರ್ ಮಾರ್ಕೆಟ್ ಯಾಕೆ ಡೆಲಿಬ್ರೇಟಾಗಿ ತೊಗೊಂಡೆ ಅಂದರೆ, ಮೋರ್ ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ಶೇರ್ ಮಾರ್ಕೆಟ್ ನಾವು. ನೀವು 19 ಒಳಗೆ ಇಷ್ಟು ಜನರು ಇದ್ದಿದ್ದಿಲ್ಲ. ಮೇ ಬಿ ಆಫ್ಟರ್ ಕೋವಿಡ್ ಅದು ವ್ಯೂಸ್ ಚೇಂಜ್ ಆಗಿದೆ. ಸೊ ಮೆನಿ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಸಿಂಪಲ್ ಥಿಂಗ್ ಈಸ್, ನಿನ್ನೆ ಆ್ಯಸ್ ಫಾರ್ ಆ್ಯಸ್ ಟ್ಯೂಸ್ಡೇ ಇಸ್ ಕನ್ಸರ್ನ್, ಒಂದೇನೋ ಎಕ್ಸಿಟ್ ಪೋಲದ್ದು ಕ್ಲಿಪ್ಪಿಂಗ್ ರಿಲೀಸ್ ಆಗಿದ ಮೇಲೆ 2-3 ದಿನ ಮಾರ್ಕೆಟ್ ಬಿತ್ತು. ಬಟ್ ಸ್ಟಿಲ್ಲು FIIs ಏನು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಇದ್ದಾರೆ, ಅವರು ಶಾರ್ಟ್ ಮಾಡಿದರು, ಅಂದರೆ ಸೆಲ್ ಮಾಡ್ಕೊಂಡು ಕೂತಿದ್ರು. ಬಟ್ ಬುಧವಾರ ಬರೋ ತನಕ ಏನಾಯ್ತು, ಅವರು ಸೆಲ್ ಮಾಡಿದ್ದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಎಲ್ಲ ಮಾಡಿ ಅವರು ಉಲ್ಟಾ ಮತ್ತು ಹೆಚ್ಚಿಗೆ ಪರ್ಚೇಸ್ ಮಾಡಿದರು. ಬಟ್ ಗುರುವಾರದ್ದು ನೀವು ಡೇಟಾಸ್ ನೋಡಿದರೆ ಅವರು ಸಿಕ್ಕಂಗೆ ಶಾರ್ಟ್ ಮಾಡ್ಯಾರ ಅಥವಾ ಸೆಲ್ ಮಾಡ್ಯಾರ. ಲಾಸ್ಟ್ 3 months ಒಳಗೆ ಎಷ್ಟು ಸೆಲ್ ಮಾಡಿದ್ದಿಲ್ಲ ಅಷ್ಟು ಇವತ್ತು ಸೆಲ್ ಡೇಟಾ ಅದ ನಿನ್ನಿದು ಗುರುವಾರದ್ದು. ಶುಕ್ರವಾರದ ಡೇಟಾ ಈಗ ಜಸ್ಟ್ ಮಾರ್ಕೆಟ್ ಮುಗ್ದದ. ಸೊ ಐ ಡೋಂಟ್ ನೋ, ಬಟ್ ಇದು ಮ್ಯಾಕ್ಸಿಮಮ್ ಶಾರ್ಟ್ ಆಗಿದೆ. ಈ ವ್ಯೂ ನನ್ನ ಪ್ರಕಾರ ಈ ಯಾರು 200 ಬರ್ಬೋದು, 230 ಬರ್ಬೋದು, 250 ಬರ್ಬೋದು, BJP ಗೌರ್ಮೆಂಟ್ ಅಂತ ಅಂದಾರಲ್ಲ, ಇವ್ರ ಮಾತು ಕೇಳಿ ಆ FIIs ಶಾರ್ಟ್ ಮಾಡ್ಯಾರ ಅಂತ ನನಗೆ ಅನ್ನಿಸ್ತದೆ. ಬಿಕಾಸ್ ನಾನು ಹೇಳಿದ್ದು ಲಾಸ್ಟ್ ಟೈಮು, ಈ ಪೊಲಿಟಿಕಲ್ ಪಾರ್ಟೀಸ್ ಮೇನ್ಲಿ ಕಾಂಗ್ರೆಸ್ ಸೋಲಿಕ್ಕೆ ಮೇಜರ್ ಕಾರಣ ಈ ನ್ಯೂಸ್ ರೀಡರ್ಸು ಮೇಜರ್ ಕಾರಣ ಇದ್ದಾರೆ. ಯಾಕಂದ್ರೆ ಇವರು ತಮ್ಮ ಶಬಾಷ್ಗಿರಿ ತೊಗೊಳಿಕ್ಕೆ ಏನು ಮಾಡ್ತಾರೆ, ಇಲ್ಲರಿ ನೀವು ನಿಮ್ಮ 100 ಬರ್ತಾವೆ, 200 ಬರ್ತಾವೆ, 300 ಬರ್ತಾವೆ ಅಂಥೇಳಿ ಇವರು ಕಡ್ಲಿ ಗಿಡ ಏರಿಸಿ ಕೂಡಿಸ್ಬಿಡ್ತಾರೆ. ಅವರು ಸೆಲ್ಫ್ ಅನಾಲಿಸಿಸ್ ಮಾಡಲಾರ್ದ ಇವ್ರು ಹೇಳಿದ್ದ ಏನು ಮಾತು ಮೇಲೆ ಇವರು ಹವಾ ಒಳಗಿದ್ದು ಬಿಡ್ತಾರೆ. ಆರಾಮ್ ಹಾರಾಡ್ಕೋತ ಇರ್ತಾರೆ, ಎಫರ್ಟ್ ಹಾಕೋಂಗಿಲ್ಲ, ಏನಾಗಿಲ್ಲ. ದೇರ್ ಆರ್ ಸರ್ಟನ್ ರೂಲ್ಸ್, ಅನ್ರಿಟನ್ ರೂಲ್ಸ್ ಆಫ್ ಪಾಲಿಟಿಕ್ಸು. ಆ ಅನ್ರಿಟನ್ ರೂಲ್ಸ್ ಒಳಗೆ ಕೆಲವೊಂದು ನಾನು ನಿಮಗೆ ಏನು ಹೇಳ್ಬೇಕಂದ್ರೆ, ಪಬ್ಲಿಕ್ ಮೆಮರಿ ಇಸ್ ವೆರಿ ಶಾರ್ಟ್. ಯಾರು ಚಲೋ ಮಾಡ್ಯಾರ, ಯಾರು ಕೆಟ್ಟ ಮಾಡ್ಯಾರ ಜನರು ಮರ್ತು ಬಿಡ್ತಾರೆ. ಪಬ್ಲಿಕ್ ಮೆಮರಿ ಶಾರ್ಟ್, ರಾದರ್ ವೆರಿ ಶಾರ್ಟ್. ಸೆಕೆಂಡ್ ಏನು, ಯಾವಾಗೂ ಆ್ಯಂಟಿ ಇನ್ಕಂಬನ್ಸಿ ಇರ್ತದಂತ, ಅಂದ್ರೆ ಗೌರ್ಮೆಂಟ್ ಏನಿರ್ತದೆ ಅದ್ರ ಬಗ್ಗೆ ಜನರಿಗೆ ಸಿಟ್ಟಿರ್ತದೆ ಅಂಥೇಳಿ. ಇವು ಒಂದು 2-3 ರೂಲ್ಸ್, ಇನ್ನೂ 5-6 ರೂಲ್ಸ್ ಅವ. ಬಟ್ ಇವತ್ತಿನ ಹುಡುಗರು ಜನರು, ನಾನು ಪಬ್ಲಿಕ್ ಒಳಗೆ ಮಾತಾಡಿದಾಗ ನಾನು ನೋಡೇನಲ್ಲ, ಅವರು ಈ ಕೆಲವೊಂದು ಬೇಸಿಕ್ ರೂಲ್ಸನ್ನು ಬಿಟ್ಟು ಏನು ಮಾಡ್ತಾರೆ, ಜನರಲಾಗಿ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾರೆ. ಐ ಕ್ಯಾನ್ ಗಿವ್ ಯು ಮೆನಿ ಎಕ್ಸಾಂಪಲ್ಸ್. ಯಾರು ಹೆಂಗೆ ಮಾತಾಡ್ತಾರೆ. ಕ್ರಿಕೆಟು ಪ್ಲಸ್ ಪಾಲಿಟಿಕ್ಸು, ನಮ್ಮಲ್ಲಿ ಎಲ್ಲರೂ ಎಕ್ಸ್ಪರ್ಟು, ನಾನು ಎಕ್ಸ್ಪರ್ಟು, ಮತ್ತೊಬ್ಬರು ಎಕ್ಸ್ಪರ್ಟು. ಬಟ್ ದ ಪ್ರಾಬ್ಲಮ್ ಈಸ್, ಐ ಆಮ್ ಗಿವಿಂಗ್ ಮೈ ಒಪಿನಿಯನ್ ಟುಡೇ. ನಾಳೆ ಇಫ್ ಇಟ್ ಗೋಸ್ ರಾಂಗ್, ಐ ಆಮ್ ರೆಡಿ ಟು ಎಕ್ಸೆಪ್ಟ್, ಹೌದು ನನ್ನ ವ್ಯೂ ಇಲ್ಲಿ ರಾಂಗ್ ಆಯಿತು ಅಂಥೇಳಿ. So I have started discussing with the people who says this is my view. If it goes wrong, I am ready to accept my ready to accept the defeat. ಅಥವಾ ಸೋಲು ಅಂತಲ್ಲ, ನಾನು ವ್ಯೂಸ್ ರಾಂಗ್ ಇದ್ದು ಅಥವಾ ನಾನು ರಾಂಗಾಗಿ ರೀಡ್ ಮಾಡಿದ್ದೆ ಈ ಇಲೆಕ್ಷನ್ ಅಂತ ಒಪ್ಕೊಳ್ಳೋಕ್ಕೆ ಯಾರೂ ರೆಡಿ ಇಲ್ಲ. ಯಾರು ಒಪ್ಕೊಂಡಾರ ಇಷ್ಟು ದಿವ್ಸೊಳಗೆ ನೀವು ತೆಗೆದು ನೋಡ್ರಿ, ಮಾತಾಡ್ಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ರೋಡ್ ಸೈಡ್ ಇದ್ದಾವ ಮಾತಾಡ್ತಾನೆ, ರೋಡ್ ಸೈಡ್ ನಿಂತು ಅದನ್ನ ಮಾತಾಡೋದು, ಗಿಡದ ಬುಡಕ್ಕೂ ಅದನ್ನ ಮಾತಾಡೋದು, ಬಸ್ ಒಳಗೂ ಅದನ್ನ ಮಾತಾಡೋದು, ಟ್ರೈನ್ ಒಳಗೂ ಅದನ್ನ ಮಾತಾಡೋದು, ಎಲ್ಲರೂ ಮಾತಾಡ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ಕರೆಕ್ಟಾಗಿ ಕೇಳ್ರಿ. ಈಗ ಮೊನ್ನೆ ಇಲೆಕ್ಷನ್ ಬಂದಾಗ ಏನೋ ಒಂದು ವ್ಯೂ ಬಂತು. ನಾನು ಧಾರವಾಡಕ್ಕೆ ಹೋಗಿ ವೋಟ್ ಮಾಡಬೇಕಾದಾಗ ಏನೋ ಒಂದು ವ್ಯೂ ಬಂತು. ಏನಂಥೇಳಿ, ಪ್ರಹ್ಲಾದ್ ಜೋಶಿ ಅವರು ಹೀ ಮೇ ವಿನ್ ವಿತ್ ಅ ವೆರಿ ಥಿನ್ ಮೆಜಾರಿಟಿ, 15, 20, 30 ಸಾವಿರ ಓಟ್ಲೆ ಗೆಲ್ಬೋದು ಅಂಥೇಳಿ. ಆವಾಗ ನನ್ನ ವ್ಯೂಸ್ ಡಿಫ್ರೆಂಟ್ ಇತ್ತು. 2 ಲಕ್ಷ ಓಟ್ಲೆ ಗೆಲ್ಬೋದು ಅಂತೇಳಿ. ಓಕೆ, ಅದೇನೋ
2,000 ಇವ್ರ ಅಕೌಂಟಿಗೆ ಹಾಕ್ಯಾರ, ಅದು ಇದು ಅದನ್ನ ಇಟ್ಕೊಂಡು ಏನೋ 1.5 ಲಕ್ಷದ ಮೇಲೆ ಗೆಲ್ಬೋದು. ನನ್ನ ಪ್ರಕಾರ 2 ಲಕ್ಷ ಮೇಲೆ ಗೆಲ್ಲಬೇಕು. ಬಟ್ ಸ್ಟಿಲ್, ಬಟ್ ನೀವು ಆರ್ ಯು ರೆಡಿ ಟು ವೋಚ್? ನಿಮ್ಮ ಪ್ರಕಾರ ಇದು ನಾಳೆ ಸೋಲು ಒಪ್ಕೊಳ್ಳಿಕ್ಕೆ ರೆಡಿ ಇದ್ದೀರಂದ್ರೆ ಅಲ್ಲಿ 7-8 ಜನರು ಇದ್ದರು, ಯಾರೂ ಅದ್ರ ಮೇಲೆ ಫರ್ಮ್ ಆಗಿ ಹೇಳಕ್ಕೆ ರೆಡಿ ಇಲ್ಲ. ಸೊ ಜನರಲಾಗಿ ಮಾತಾಡ್ಲಿಕ್ಕೆ ಎಲ್ಲರೂ ರೆಡಿ, ಫರ್ಮ್ ಆಗಿ ಅದನ್ನು ನಿಮ್ಮ ವ್ಯೂಸ್ ಅಂತ ಒಪ್ಕೋತೀರಂದ್ರೆ ಯಾರೂ ರೆಡಿ ಇಲ್ಲ. ಸೊ ಶೇರ್ ಮಾರ್ಕೆಟ್ ಒಳಗೆ ಶಾರ್ಟ್ ಮಾಡಿದ್ದು ಅಂದ್ರೆ ಸೆಲ್ ಮಾಡಿ ಕೂತಿದ್ದು ನನಗೇನು ಅನಿಸ್ತದಂದ್ರೆ, ಇವರು ಈ ಇಂಥ ಅನಾಲಿಸಿಸ್ ಏನು ಮಾಡ್ತಿರ್ತಾರಲ್ಲ ಅವ್ರ ಮಾತು ಕೇಳಿ ಇವರು ಮಾಡ್ಕೊಂಡು ಕೂತಾರೆ. ಆಬ್ವಿಯಸ್ಲಿ ಈಗ ನೆಕ್ಸ್ಟ್ ನನ್ನ ವ್ಯೂ ಹೇಳಿದಾಗ ನನ್ನ ಪ್ರಕಾರ BJP ವಿಲ್ ವಿನ್, BJP ಗೆಲ್ತದೆ. ಸೊ ಆಬ್ವಿಯಸ್ಲಿ 2-3 ದಿವ್ಸದ ನೀವು ಶೇರ್ ಮಾರ್ಕೆಟ್ ಇದನ್ನು ತೊಗೋಬೇಡ್ರಿ, ಏನು ಅಪ್ಪು ಡೌನು ಅದು ಇರ್ತದೆ. 2-3 ದಿವ್ಸಕ್ಕೆ ಒಂದು ವಾರ ಇರ್ತದೆ. ದೆನ್ ಯು ಕ್ಯಾನ್ ಟೇಕ್ ಅ ವ್ಯೂ. ನಿಮ್ಮ ಪೋರ್ಟ್ಫೋಲಿಯೋ ಯಾರು ಹ್ಯಾಂಡಲ್ ಮಾಡ್ತಿರ್ತಾರೆ, ಪ್ರಾಪರ್ ಅದನ್ನು ಏನು ಎಕ್ಸಾಮ್ ಪಾಸ್ ಮಾಡಿ ನಿಮ್ಗೆ ಯಾರು ಪ್ರಾಪರ್ ಗೈಡ್ ಕೊಡ್ತಿರ್ತಾರೆ, ನೀವು ಅವ್ರಿಗೆ ಕೇಳ್ಬೋದು. ಬಿಫೋರ್ ಇನ್ವೆಸ್ಟಿಂಗ್ ಅವ್ರನ್ನ ಕೇಳಿ ಮಾಡ್ಬೋದು. ಬಟ್ ನಾನು ಐ ಹ್ಯಾವ್ ಬೀನ್ ಇನ್ವೆಸ್ಟಿಂಗ್ ಫಾರ್ ಲಾಸ್ಟ್ 20 years 21 years. ನಾನೇನು ಅಂದ್ಕೊಂಡಿದ್ದೆ ಅಂದ್ರೆ 15-16 ವರ್ಷ ಆದಾಗ ಮೋಸ್ಟ್ ಎಕ್ಸೈಟಿಂಗ್ ಟೈಮ್ ಒಳಗೆ ನಾನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೆ, ವೆರಿ ಅರ್ಲಿ ಸ್ಟಾರ್ಟ್ ಮಾಡಿದ್ದೆ ಅಂತ ನನಗೆ ಅನ್ನಿಸ್ತಿತ್ತು. ಬಟ್ ಲಾಸ್ಟ್ ಅಟ್ಲೀಸ್ಟ್ 3-4 ಇಯರ್ಸಿಂದ ನನ್ನ ವ್ಯೂ ಏನಂದ್ರೆ, ನೆಕ್ಸ್ಟ್ 20 years ವಿಲ್ ಬಿ ಡಬಲ್ ದ ಮೋರ್ ಎಕ್ಸೈಟಿಂಗ್ ದ್ಯಾನ್ ಲಾಸ್ಟ್ 20 years. ಈ 20 ವರ್ಷ ಹಿಂದೆ ಏನಾಗ್ಯದ ಅದ್ರ ಡಬಲ್ ನಿಮಗೆ ರಿಟರ್ನ್ಸ್ ಕೊಡ್ತದೆ. ಬಟ್ ಅದು ಬಿಫೋರ್ ಇನ್ವೆಸ್ಟಿಂಗ್ ಪೋರ್ಟ್ಫೋಲಿಯೋ ನಿಮ್ಮ ಮ್ಯಾನೇಜರ್ ಇರ್ತಾರೆ, ಅವ್ರಿಗೆ ಕೇಳಿ ಇನ್ವೆಸ್ಟ್ ಮಾಡಿರಿ. ಬಟ್ ಐ ಬಿಲೀವ್ ಇನ್ ದ ಗ್ರೋತ್ ಸ್ಟೋರಿ ಆಫ್ ಅವರ್ ಕಂಟ್ರಿ. ನಾನು ಲಾಸ್ಟ್ 4 ಇಯರ್ಸಿಂದ ನಾನು ಸ್ಮಾಲ್ ವ್ಯೂಸು ಅಲ್ಲಿ ಇಲ್ಲೇ ಕೊಡ್ಲಿಕ್ಕತ್ತೀನಿ. ಅದ್ರ ಪ್ರಕಾರ ಐ ಹ್ಯಾವ್ ಕಮೆಂಟೆಡ್ ಆನ್ US ಎಕಾನಮಿ ವಿಚ್ ಈಸ್ ವೆರಿ ಸ್ಟ್ರಾಂಗ್. ಆಮೇಲೆ AI ಚೇಂಜ್ ಆಗ್ಲಿಕ್ಕತ್ತದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರೋದ್ರಿಂದ ಜನರು ಮೈ ಥಾಟ್ ದ್ಯಾಟ್ ಜಾಬಿಗೆ ಹೊಡ್ತಾ ಬೀಳ್ಬೋದು ಅಂತ. ಶಾರ್ಟ್ ಟರ್ಮ್ ಒಳಗೆ ಎನಿ ಟ್ರಾನ್ಸಿಷನ್ ಒಂದರಿಂದ ಮತ್ತೊಂದಕ್ಕೆ ನಾವು ಹೋಗ್ಬೇಕಾದಾಗ ದೇರ್ ವಿಲ್ ಬಿ ಸ್ಮಾಲ್ ಪ್ರಾಬ್ಲಮ್ಮು. ಅದು ಇರ್ತದಂತ ನನಗೆ ಅನ್ಸೋಂಗಿಲ್ಲ. ಬಟ್ ನಾವು ಟೈಪ್ ರೈಟರ್ದಿಂದ ಯಾವಾಗ ಕಂಪ್ಯೂಟರ್ಗೆ ಹೋದ್ವಿ ಅವಾಗ ಒಂದು ಸ್ಮಾಲ್ ಅವು ಯಾರು ತಮ್ಮನ್ನು ಅಪ್ಡೇಟ್ ಮಾಡ್ಕೊಳಂಗಿಲ್ಲ, ಅವ್ರಿಗದು ಹೊಡ್ತಾ ಬೀಳ್ತದೆ. ಬಟ್ ನಾನೇನಂತೇನಂದ್ರೆ ಐ ಬಿಲೀವ್ ಇನ್ ದ ಎಕಾನಮಿಕ್ ಗ್ರೋತ್ ಆಫ್ ಅವರ್ ಕಂಟ್ರಿ. ನೆಕ್ಸ್ಟ್ 20 years ವಿಲ್ ಬಿ ಮಚ್ ಮೋರ್ ಎಕ್ಸೈಟಿಂಗ್. ಆಮೇಲೆ ಸೊ ನೀವು ಈ ಗ್ರೋತ್ ಸ್ಟೋರಿ ಒಳಗೆ ಇನ್ವೆಸ್ಟ್ ಮಾಡಿರಿ ಅಂತ ನಂದೊಂದು ಅಭಿಪ್ರಾಯ, ಮೈ ವ್ಯೂಸು. ಓಕೆ, ನಾವು ಥರ್ಡ್ ಥಿಂಗ್ ಈಸ್ ಮೈ ವ್ಯೂಸ್ ಆನ್ ದ ರಿಸಲ್ಟ್ಸ್ ಏನಾಗ್ಬೋದು ಬ್ರಾಡ್ ಆಗಿ. ಐ ಆಲ್ವೇಸ್ ಸೇ, ನಾನು ನನ್ನ ಕಲೀಗ್ಸು, ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಹೇಳ್ತಿರ್ತೀನಿ, ನಾನು ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಒಳಗೆ ಗ್ರಿಪ್ ಇಲ್ಲ. ಸೊ ಐ ನೆವರ್ ಕಮೆಂಟ್ ಆನ್ ಕರ್ನಾಟಕ ಅಸೆಂಬ್ಲಿ. ಬಟ್ ಓವರ್ ಆಲ್ ಲೋಕಸಭಾದ ಬಂದಾಗ ಐ ಹ್ಯಾವ್ ಗಾಟ್ ಸರ್ಟನ್ ಒಂದು ಗ್ರಿಪ್ ಅದ ನನಗೆ. ಸೊ ಬೇಸ್ಡ್ ಆನ್ ದಟ್ ಲಾಸ್ಟ್ ಆಲ್ಸೋ ನಾನು ಯಾರಿಗೋ ಹೇಳಿದ್ದೆ. ಸೊ ಬಟ್ ಅದು ವೀಡಿಯೋಸ್ ಅದು ಏನು ಮಾಡಿದ್ದಿಲ್ಲ. ದಿಸ್ ಟೈಮ್ ಐ ಥಾಟ್ ಲೆಟ್ ಮೀ ಎಕ್ಸ್ಪ್ರೆಸ್ ಮೈ ವ್ಯೂಸ್ ಅಪ್ ಫ್ರಂಟ್. ಮೊದಲೇ ಡಾಕ್ಯುಮೆಂಟೆಡ್ ಇರಲಿ ಅಂಥೇಳಿ ನಾನು ವಿಚಾರ ಮಾಡಿದೆ. ಸೊ ಓವರ್ ಆಲ್ ನಂದೇನಂದ್ರೆ, ವೆನ್ ಯು ಲುಕ್ ಎಟ್ ದ ಅವರ್ ಕಂಟ್ರಿ, ಈ ಬಂಗಾಳ, ಒರಿಸ್ಸಾ, ಆಂಧ್ರ, ತೆಲಂಗಾಣ, ಅನ್ಡಿವೈಡೆಡ್ ಆಂಧ್ರ ಪ್ಲಸ್ ತಮಿಳ್ನಾಡು ಆ್ಯಂಡ್ ಕೇರಳ, ನನಗೇನು ಅನ್ನಿಸ್ತದಂದ್ರೆ 10-11 9ರಿಂದ 11 ಬಂಗಾಳ ಒಳಗೆ ಪ್ಲಸ್ 4ರಿಂದ 6 ಒರಿಸ್ಸಾ, ಆಮೇಲೆ ಆಂಧ್ರ ಒಳಗೆ ಒಂದು ಅಟ್ಲೀಸ್ಟ್ 5-6, ದೆನ್ ತಮಿಳ್ನಾಡು, ಕೇರಳ ಕೂಡ ಒಂದು ಅಟ್ಲೀಸ್ಟ್ 4, 3ರಿಂದ 5 ಎಲ್ಲ ನೋಡಿದ್ರೆ ಅಂದರೆ ಒಂದು 25ರಿಂದ 28 ಅಥವಾ 27-28 ನಂಬರ್ಸ್ ಹೆಚ್ಚಿಗೆ ಆಗ್ತದೆ BJPದು. ವಿಚ್ ಈವನ್ ಇಫ್ ದೇ ಲೂಸ್ ಸರ್ಟನ್ ಸೀಟ್ಸು ಅದರ್ ದ್ಯಾನ್ ಉತ್ತರ ಪ್ರದೇಶ್ ಬಿಟ್ಟು ಬೇರೆ ನೀವೆಲ್ಲನೂ, ನಾವು ಉತ್ತರ ಪ್ರದೇಶದಿಂದ ಒಂದು ಸಪ್ರೇಟ್ ಇಟ್ಟು ಅದನ್ನು ಡಿಸ್ಕಸ್ ಮಾಡ್ಲಿಕ್ಕತ್ತೀನಿ. ನೋಡಿದ್ರಿ ಅಂದರೆ ಏನೋ ಒಂದು 15-20 ಸೀಟ್ ಅವ್ರು ಸೋತರು. ಈ ಕರ್ನಾಟಕ ಒಳಗೆ ಕೆಲವೊಂದು ಅನ್ಲಿಕ್ಕತ್ತಾರ, ಕರ್ನಾಟಕ ಒಳಗೆ ಕಾಂಗ್ರೆಸ್ದು ಹೆಚ್ಚಿಗೆ ಬರ್ಬೋದು, BJPದು ಕಡಿಮೆ ಬರ್ಬೋದು ಅಂತ. ಅಲ್ಲಿ ನೋಡಿದಾಗ ಅದು ಎಲ್ಲ ಹಿಡಿದು ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತು,
ಛತ್ತೀಸ್ಗಢ, ಹರಿಯಾಣ, ಹಿಮಾಚಲ್ ಎಲ್ಲ ಕೂಡಿ ಡೆಲ್ಲಿ 15-20 ಅಥವಾ 25 ಇವ್ರು ಸೋತರು. ಇಲ್ಲೇನೀಗ ಹೆಚ್ಚಿಗಿನ 25-28 ಅಂದೆ, ಅದ್ರೊಳಗೆ ಅದು ಮೇಕಪ್ ಆಗ್ತದೆ ಮೊನ್ನೆದ್ದು. ಅಷ್ಟು ಸೋಲೋಂಗಿಲ್ಲ, ಬಟ್ ಸ್ಟಿಲ್ ಈವನ್ ಇಫ್ ಯು ಥಿಂಕ್ ಸೋ ಬೇರೆದವರು ಅದು. ಯಾಕಂದ್ರೆ ಕೆಲವೊಬ್ಬರು ಎಂ ಪಿಸು ಮನಿ ಬಿಟ್ಟು ಹೊರಗೆ ಬರಲಿಲ್ಲ, ಅಂಥವ್ರ ಬಗ್ಗೆ ಸಿಟ್ಟಿರ್ತದೆ. ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಮೋದಿ ಇಸ್ ದೇರ್ ಅವ್ರ ಸಂಬಡಿ ಎಲ್ಸ್, ದೇವ್ರು ಬಂದರೂ ಅವ್ರು ಸುಧಾರಿಸ್ಲಿಕ್ಕೂ ಆಗೋಂಗಿಲ್ಲ. ಸೊ ಜನರು ಅವ್ರಿಗೊಂದು ಏನೋ ಪಾಠ ಕಲಿಸಿದಂಗೆ ಮಾಡ್ತಾರೆ. ಅಂಥವು ಕೆಲವೊಂದು ಕ್ಯಾಂಡಿಡೇಟ್ ಹೋಗ್ತಾವೆ, ಅವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಟೈಪ್ ಒಂದು 5ರಿಂದ 8 ಹೋಗ್ಬೋದು ಭಾಳ ಅಂದ್ರೆ. ಬಟ್ ಸ್ಟಿಲ್ ಇವನ್ ಇಫ್ ಯು ಥಿಂಕ್ 15-20, ಇಲ್ಲಿ ಎಕ್ಸ್ಟ್ರಾ 8-10 ಅವ್ರಿಗೆ ಇಲ್ಲೇ ಎಕ್ಸ್ಟ್ರಾ ಬಂದುಬಿಡ್ತದೆ. ಸೆಕೆಂಡ್ ಥಿಂಗ್ ಈಸ್ ಯು ಪಿ ಒಂದು ಉಳಿತು. ಯು ಪಿ ಒಳಗೆ ಲಾಸ್ಟ್ ಟೈಮು ನಾವು ನೋಡಿದ್ರೆ ದೇ ಹ್ಯಾವ್ ಗಾಟ್ ಓನ್ಲಿ 64. ಮೊದಲು ಅದಕ್ಕೇನು ಹೆಚ್ಚಿಗೆ ತೊಗೊಂಡಿದ್ರು. ಆಮೇಲೆ ಕೆಲವೊಂದು ಸೋತರು. BSP ಗಾಟ್ 10 ಸೀಟ್ಸು. ಬಟ್ ಈ ಸಲ BSPದು ಅಷ್ಟು ಇದು ಇಲ್ಲ. ಆ್ಯಂಡ್ ಲಾಸ್ಟ್ ಟೈಮ್ SP ಮತ್ತು BSP ಕೂಡಿ ಫೈಟ್ ಮಾಡಿದರು. ಆವಾಗ ಅವ್ರಿಗೊಂದು ಅದು ಬೆನಿಫಿಟ್ ಸಿಕ್ಕಿತ್ತು ಅಂತ ನನ್ನ ವಿಚಾರ. ಈ ಸಲ ಅಲ್ಲೇ ಒಂದು 7-10 ಎಕ್ಸ್ಟ್ರಾ ಆಗಬಹುದು ನನ್ನ ಪ್ರಕಾರ. ಸೊ ಬೇಸ್ಡ್ ಆನ್ ದಿಸ್ 15-20 ಹೆಚ್ಚಿಗೆ ಬರ್ತದೆ. ಅದರ ಅರ್ಥ 325-335 ಒಳಗೆ BJP ನಂಬರ್ ಬರ್ಬೋದು. ಇದು ಮೈ ವ್ಯೂ. ಆ್ಯಂಡ್ ಇದು ದ ಬೇಸಿಕ್ ಅಸಂಪ್ಷನ್. ನಾನು ಅಜೂಮ್ ಮಾಡ್ಕೊಂಡಿದ್ದೇನು, ಮೇಜರು ಇಂಡಿಯನ್ ಗ್ರೋತ್ ಸ್ಟೋರಿ ಅಥವಾ ಭಾರತದ ಗ್ರೋತ್ ಸ್ಟೋರಿ ಒಳಗೆ ಜನರು ನಂಬಿ BJPಗೆ ವೋಟ್ ಹಾಕ್ತಾರೆ ಅಂಥೇಳಿ. ಎರಡನೇದು ದ ಪಾಪ್ಯುಲಾರಿಟಿ ಆಫ್ ದ ಇವರು ಪ್ರಧಾನಮಂತ್ರಿ ಮೋದಿ ಅವ್ರದ್ದು ಏನು ಪಬ್ಲಿಕ್ ಅಪೀಲ್ ಏನದ ಅಥವಾ ಪ್ರಭಾವ ಏನದ ಅದು ಕಡಿಮೆ ಆಗಿಲ್ಲ ಅನ್ನೋದು ನನ್ನ ಅನಿಸಿಕೆ ಅಥವಾ ವ್ಯೂ. ಸೊ ಇದನ್ನು ಕನ್ಸಿಡರ್ ಮಾಡಿದಾಗ ಏನಾಗ್ತದಂದ್ರೆ ನಂದು ಪ್ರಕಾರ 325-335 BJP ಬರ್ತದೆ. ನಾವು ಸ್ಪೆಸಿಫಿಕ್ ವ್ಯೂ ಆ್ಯಸ್ ಫಾರ್ ಆ್ಯಸ್ ಕರ್ನಾಟಕ ಈಸ್ ಕನ್ಸರ್ನ್. ಕರ್ನಾಟಕ ಒಳಗೆ ಆ್ಯಸ್ ಐ ಸೆಡ್ ನನಗೆ ಅಷ್ಟು ಇಂಡಿವಿಜುವಲ್ ಇದನ್ನು ಮಾಡಿದರೆ ಗ್ರಿಪ್ ಇಲ್ಲ. ಒಂದು ಈಗೇನು 5 ಸ್ಕೀಮ್ ಬಂದದ, ಇಟ್ ವಿಲ್ ಹ್ಯಾವ್ ಆ್ಯನ್ ಇಂಪ್ಯಾಕ್ಟ್ ಆಬ್ವಿಯಸ್ಲಿ, ನಾನು ಇಲ್ಲ ಅನ್ನೋಂಗಿಲ್ಲ. ಯಾಕಂದರೆ ಲೇಡೀಸ್ ಅಕೌಂಟಿಗೆ ಅಮೌಂಟ್ ಬರ್ಲಿಕ್ಕತ್ತದ. ಆಮೇಲೆ ಇವ್ರು ಬಂದ್ರೆ ಅದು ಅಮೌಂಟ್ ನಿಮಗೆ ಬರೋಂಗಿಲ್ಲ, ಏನೋ 2,000 ರೂಪಾಯಿ ಬರಲಿಕ್ಕಿಲ್ಲ. ಅವ್ರವ್ರೊಳಗೆ ಲೇಡೀಸ್ ಮಾತಾಡ್ಕೋತಾರೆ. ಆಬ್ವಿಯಸ್ಲಿ ದೇ ಗೋ ಆ್ಯಂಡ್ ವೋಟ್ ಕಾಂಗ್ರೆಸ್. ಅದು ನಾವು ಅದನ್ನು ಅಲ್ಲುಗಳೆಯೋದು ಬೇಡ, ಅವ್ರು ವೋಟ್ ಹಾಕೋಂಗಿಲ್ಲ ಅಂಥೇಳಿ. ಒಂದು ಸ್ಮಾಲ್ ನನ್ನ ವ್ಯೂ ಏನಂದ್ರೆ, ಈ ಡೆಲ್ಲಿದು ನೀವು ರಿಸಲ್ಟ್ ನೋಡಿದ್ರಿ ಅಂದ್ರೆ 53% ಅಸೆಂಬ್ಲಿ ಒಳಗೆ ಅವರು ವೋಟಿಂಗ್ ಶೇರ್ ಇರ್ತದೆ. ಸೆಕೆಂಡ್ BJP, ಥರ್ಡ್ ಆಬ್ವಿಯಸ್ಲಿ 5% ಕಾಂಗ್ರೆಸ್ಸು. ಬಟ್ ಅದ ನೀವು ಲೋಕಸಭಾ ಇಲೆಕ್ಷನ್ ಬಂದಾಗ BJP 58%, ಸೆಕೆಂಡ್ ಈಸ್ ಕಾಂಗ್ರೆಸ್. ಈಗ ಆಮ್ ಆದ್ಮಿ ಪಾರ್ಟಿ ಇಲ್ಲ ಅಲ್ಲೇ. ಆಮ್ ಆದ್ಮಿ ಪಾರ್ಟಿ 53% ಹೋಗ್ತಾರೆ, ಸೆಕೆಂಡ್ BJP ವಿಧಾನಸಭಾ ಒಳಗೆ. ಅದು ಆಮ್ ಆದ್ಮಿ ಪಾರ್ಟಿ ಈಸ್ ನಾಟ್ ಅ ಸೆಕೆಂಡ್ ಆಲ್ಸೋ, ಥರ್ಡ್. ಅದಕ್ಕೆ ಕೆಲವೊಮ್ಮೆ ವೆನ್ ಇಟ್ ಕಮ್ಸ್ ಟು MP ಇಲೆಕ್ಷನ್ ಅಲ್ಲ, ಸೊ ದೇರ್ ವುಡ್ ಬಿ ಅ ಚಾನ್ಸಸ್ ದ್ಯಾಟ್ ಬಿಕಾಸ್ ವಿ ಆರ್ ನಾಟ್ ವೋಟಿಂಗ್ ಚೀಫ್ ಮಿನಿಸ್ಟರ್, ಎಷ್ಟೋ ಜನರು ಏನು ಮಾಡ್ತಾರೆ, ಎಷ್ಟೋ ಜನರು ಸಪ್ರೇಟ್ ವ್ಯೂ ತೊಗೊಂಡ್ಬಿಡ್ತಾರೆ. ಇಲ್ಲ ನಾವು ಮೋದಿಯವ್ರಿಗೆ ವೋಟ್ ಹಾಕ್ಲಿಕ್ಕತ್ತೀವಿ, ವಿ ಆರ್ ನಾಟ್ ವೋಟಿಂಗ್ ಇಂಡಿವಿಜುವಲ್ MP ಅಂಥೇಳಿ ವ್ಯೂಸ್ ತೊಗೊಂಡು. ಬಟ್ ಸ್ಟಿಲ್ ಮೈ ವ್ಯೂಸ್ ಆರ್, ಲಾಸ್ಟ್ ಟೈಮು ನಾನು ಹೇಳಿದ್ದೆ 22+ ಅಂತ ಹೇಳಿದ್ದೆ. ಯಾರು ಏನು ವ್ಯೂಸ್ ಹೇಳಿದ್ರು ಗೊತ್ತಿಲ್ಲ, ಮೈ ವ್ಯೂಸ್ ವೇರ್ 22+. ಸೊ ಇವತ್ತು ನಾನು ಅದನ್ನೇ ಹೇಳ್ತೀನಿ, 22+ BJP ಇಂಡಿವಿಜುವಲ್ ಆ್ಯಂಡ್ ಸ್ಪೆಸಿಫಿಕ್ ಟು ಬೆಂಗಳೂರು ಗ್ರಾಮಾಂತರ. ನನ್ನ 8-9 ತಿಂಗಳು ಮೊದಲ ವ್ಯೂ ಇತ್ತು, ದಿಸ್ ಟೈಮ್ ಇಟ್ ವುಡ್ ಬಿ BJP. ದಿಸ್ ಈಸ್ ಆಫ್ಟರ್ 5 ಸ್ಕೀಮ್ಸು, 5 ಅಲ್ಲ 4 ಸ್ಕೀಮ್ಸು. ಯಾಕಂದ್ರೆ ಹುಡುಗರಿಗೆ 3,000 ರೂಪಾಯಿ ಕೊಡ್ತೇನೆ ಇದ್ರು, ಅವ್ರೇನು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ, ಯಾರು ಕೇಳಕ್ಕೆ ಹೋಗಿಲ್ಲ. ಸ್ಕೀಮ್ಸ್ ಅಂದರೆ ಅದು 4 ನಾಟ್ 5. ಸೊ ಇರಲಿ, ಬಟ್ ಸ್ಟಿಲ್ ಎಲೆಕ್ಟ್ರಿಸಿಟಿ ಅದು ಎಲ್ಲ ಫ್ರೀ ಇರೋದ್ರಿಂದ ಜನರಿಗೆ ಅದು ಇಂಪ್ಯಾಕ್ಟ್ ಆಗಿರ್ತದೆ. ಇನ್ಸ್ಪೈಟ್ ಆಫ್ ದ್ಯಾಟ್ ಮೈ ವ್ಯೂಸ್ 8 to 9 or 10 months back
10 ತಿಂಗಳು ಮೊದಲೇ ನಾನು ಹೇಳಿದ್ದೆ ದ್ಯಾಟ್ ಏನು ಬೆಂಗಳೂರು ಗ್ರಾಮಾಂತರ ಬಿ ಜೆ ಪಿ ಅವ್ರು ಗೆಲ್ತಾರೆ ಅಂಥೇಳಿ. ಸೊ ನೋಡೋಣ, ನಾಳೆ ಈವ್ನಿಂಗ್ ಮೇ ಬಿ 5:30-6 ಗಂಟೆಗೆ ಇದು ಎಕ್ಸಿಟ್ ಪೋಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಬ್ವಿಯಸ್ಲಿ 4th ಆ್ಯಂಡ್ ಶೇರ್ ಮಾರ್ಕೆಟ್ ವಿಲ್ ರಿಯಾಕ್ಟ್ ಟು ದ ಎಕ್ಸ್ಟೆಂಟ್ ಆನ್ 3rd ಮಂಡೇ. 4th ಆಬ್ವಿಯಸ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡೋರು ಕಾಳಜಿಯಿಂದ ಮಾಡಿರಿ. ದೇರ್ ವಿಲ್ ಬಿ, ಯಾಕಂದ್ರೆ ಭಾಳ ಜನರು ಆಪ್ಷನ್ಸ್ ಒಳಗೆ ಟ್ರೇಡ್ ಮಾಡ್ಲಿಕ್ಕತ್ತಾರೆ. ಆ್ಯಂಡ್ ಐ ಹ್ಯಾವ್ ಡಿಸ್ಕಸ್ ವಿತ್ ಮೆನಿ ಪೀಪಲ್. ಇವ್ರಿಗೆ ಆಪ್ಷನ್ಸ್ ಅಂದ್ರೆ ಏನು ಗೊತ್ತಿಲ್ಲ, ಬಟ್ ಸ್ಟಿಲ್ ಪೀಪಲ್ ಆರ್ ಇನ್ವೆಸ್ಟಿಂಗ್ ಇನ್ ಇಟ್. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಮನಿ. ನೀವು ನಾಳೆ ಒಂದು ವಾರ ಅದನ್ನು ಕಂಟ್ರೋಲ್ ಮಾಡಿದ್ರಿ ಅಂದರೆ ಮುಂದೆ ನೀವು ಬೇಕಾದಂಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಮನಿ. ನೋಡೋಣ, ನಾಳೆ ವ್ಯೂಸ್ ಬರ್ತಾವೆ. 4th ವಿಲ್ ಬಿ ಆಬ್ವಿಯಸ್ಲಿ 4th or 5th ನಾನು ವೆದರ್ ಮೈ ವ್ಯೂಸ್ ಹೋಲ್ಡ್ ಗುಡ್ ಆರ್ ನಾಟ್, ಐ ವಿಲ್ ಮೇಕ್ one video on the results of the Lok Sabha 2024. ನಾರಾಯಣ ತಾಯಿ ಭಾರತಿ ಎಲ್ಲರಿಗೂ ಚಲೋ ಇಟ್ಟಿರಲಿ.